ಎಡುತತ್ವ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಾವು ಪಿಸಿಎಂಬಿ, ವಿದ್ಯಾರ್ಥಿಗಳು ಮತ್ತು ಅವರ ಕುಟುಂಬಗಳಿಗೆ ಸಂಬಂಧಿಸಿದ ಒಂದು ಸೂಕ್ಷ್ಮ ವಿಷಯದ ಬಗ್ಗೆ ಚರ್ಚಿಸೋಣ. ನೆನಪಿಡಿ, ಈ ಚರ್ಚೆ ಮೆಡಿಕಲ್ ಪ್ರೊಫೆಷನ್ಗೆ ವಿರುದ್ಧವಾಗಿಲ್ಲ, ಬದಲಾಗಿ ವೃತ್ತಿ ಆಯ್ಕೆಯ ಹಿಂದಿನ ಮನಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುವುದಾಗಿದೆ. ಹಾಗಿದ್ರೆ ಈ ಮನಸ್ಥಿತಿಯನ್ನ ರೂಪಿಸೋ ಶಕ್ತಿಗಳು ಯಾವುವು? ಮೊದಲಿಗೆ ಸಾಮಾಜಿಕ ಒತ್ತಡಗಳ ಬಗ್ಗೆ ನೋಡೋಣ. ನಮ್ಮ ಸಮಾಜದಲ್ಲಿ ಡಾಕ್ಟರ್ ಆಗೋದು ಅಂದ್ರೆ ಅದೊಂದು ಉನ್ನತ ಸ್ಥಾನಮಾನ, ಜೊತೆಗೆ ಭದ್ರತೆಯ ಸಂಕೇತವಾಗಿದೆ. ಹೀಗಾಗಿ ಪೋಷಕರಿಗೆ ಮೆಡಿಸಿನ್ ಅನ್ನೋದು ತುಂಬಾ ಸೇಫ್ ದಾರಿ. ಇದು ಮೊದಲಿನಿಂದಲೇ ಯಶಸ್ಸಿನ ನಿರೀಕ್ಷೆ ಹುಟ್ಟಿಸುತ್ತೆ. ಅಷ್ಟೇ ಅಲ್ಲ, ನಮ್ಮ ಶಿಕ್ಷಣ ವ್ಯವಸ್ಥೆ ಕೂಡ ನೀಟ್ನಂತಹ ಪರೀಕ್ಷೆಗಳನ್ನು ತುಂಬಾ ಪ್ರೋತ್ಸಾಹಿಸುತ್ತೆ. ಎಲ್ಲರೂ ಒಂದೇ ಪರೀಕ್ಷೆಗೆ ಓದುವಾಗ ನಾವು ಎಲ್ಲಾದ್ರೂ ಹಿಂದೆ ಬೀಳ್ತೀವಿ ಅನ್ನೋ ಭಯ ಸಹಜವಾಗಿ ಕಾಡುತ್ತೆ. ಖಂಡಿತವಾಗ್ಲೂ ಇದೆ. ಬೇರೆ ಆಯ್ಕೆಗಳ ಬಗ್ಗೆ ಸರಿಯಾದ ಅರಿವು ಇಲ್ಲದಿರೋದೇ ಒಂದು ದೊಡ್ಡ ಸವಾಲಾಗಿದೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಪೂರ್ತಿಯಾದ ವೃತ್ತಿ ಆಯ್ಕೆಗಳ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ಮಾಹಿತಿ ಕಡಿಮೆ ಇದ್ದಾಗ ನೀಟ್ ಒಂದು ಡೀಫಾಲ್ಟ್ ಆಯ್ಕೆ ಆಗುತ್ತೆ, ಪ್ರಜ್ಞಾಪೂರ್ವಕ ಆಯ್ಕೆ ಆಗೋದಿಲ್ಲ. ಇಂಜಿನಿಯರಿಂಗ್ನಂತಹ ಕ್ಷೇತ್ರಗಳಲ್ಲಿರೋ ಉದ್ಯೋಗದ ಅಭದ್ರತೆಯ ಭಯ ಕೂಡ ಹಲವರನ್ನ ನೀಟ್ ಕಡೆಗೆ ತಳ್ಳುತ್ತೆ. ಶಾಲೆಗಳಲ್ಲಿ ವೃತ್ತಿ ಮಾರ್ಗದರ್ಶನ ತುಂಬಾ ತಡವಾಗಿ ಶುರುವಾಗತ್ತೆ ಮತ್ತು ಬರೀ ಪರೀಕ್ಷೆಗಳ ಮೇಲೆ ಗಮನ ಹರಿಸುತ್ತೆ. ಹಾಗಾದ್ರೆ ಈ ಮನಸ್ಥಿತಿಯನ್ನ ಮತ್ತಷ್ಟು ಬಲಪಡಿಸೋ ಕೆಲವು ಮಾನಸಿಕ ಕಾರಣಗಳನ್ನ ನೋಡೋಣ. ಪಿಸಿಎಂಬಿಗೆ ಇಷ್ಟೆಲ್ಲ ಕಷ್ಟಪಟ್ಮೇಲೆ ಎಂಬಿಬಿಎಸ್ ಸಿಕ್ಕಿಲ್ಲ ಅಂದ್ರೆ ಏನೋ ರಾಜಿ ಮಾಡ್ಕೊಂಡ ಹಾಗೆ ಅನ್ಸತ್ತೆ. ಈ ರೀತಿಯ ಒಂದೇ ಬದಿಯ ಕಥೆಗಳು ವೈದ್ಯಕೀಯ ಪಯಣದ ಬಗ್ಗೆ ಅವಾಸ್ತವಕ ನಿರೀಕ್ಷೆಗಳನ್ನು ಹುಟ್ಟುಹಾಕುತ್ತವೆ. ಹಾಗಾದ್ರೆ ಮುಂದೆ ಸರಿಯಾದ ದಾರಿಯನ್ನ ಆಯ್ಕೆ ಮಾಡಿಕೊಳ್ಳೋದು ಹೇಗೆ? ಉತ್ತಮ ವೃತ್ತಿ ಅಂದ್ರೆ ಅದು ನಮ್ಮ ಆಸಕ್ತಿ, ಯೋಗ್ಯತೆ ಹಾಗೂ ಜೀವನದ ಗುರಿಗಳಿಗೆ ಸರಿಹೊಂದಬೇಕು. ಈ ಹಂತಗಳು ಒತ್ತಡದಿಂದ ನಿರ್ಧಾರ ತಗೊಳ್ಳೋದನ್ನ ಬಿಟ್ಟು ಅರಿವಿನಿಂದ ಆಯ್ಕೆ ಮಾಡಲು ಸಹಾಯ ಮಾಡುತ್ತವೆ. ಈ ಪಾಡ್ಕಾಸ್ಟ್ ಅನ್ನು ಪ್ರಸ್ತುತಪಡಿಸಿದವರು ಎಡುತತ್ವ ಎಜುಕೇಷನಲ್ ಅಂಡ್ ಕೆರಿಯರ್ ಸೊಲ್ಯೂಷನ್ಸ್, ಹುಬ್ಬಳ್ಳಿ.